ಅಭಿವೃದ್ಧಿ ಅಧಿಕಾರಿಯಾದಂಥ ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಮತ್ತು ಅವರ ಸಿಬ್ಬಂದಿಯ ಎಲ್ಲ ಸಿಬ್ಬಂದಿ ವರ್ಗದವರು, ಸೆಕ್ರೆಟರಿಗಳು ಆದಂಥ ನಮ್ಮ ಅಶೋಕ್ ಗಣಿ ಬಂದನ ಇಲ್ಲ ಅವರು, ಮತ್ತು ನಮ್ಮ ಡಾಕ್ಟರ್ ಸುನೀತ್ ಅವರು, ಈರಮ್ ಅವರು, ನಮ್ಮ ಪಲ್ಲವಿ ಅಧ್ಯಕ್ಷರು, ಎಲ್ಲ ನನ್ನ ಅಂಗನವಾಡಿಯ ಕಾರ್ಯಕರ್ತ ಬಂಧುಗಳು, ಆಶಾ ಕಾರ್ಯಕರ್ತರು, ಮುಂಭಾಗದಲ್ಲಿ ಸೇರಿರುವಂತ ಬಹಳಷ್ಟು ಮುಖಂಡರು, ಹಿರಿಯ ಮುಖಂಡರುಗಳು ಕೂಡ ಕೆಳಭಾಗದಲ್ಲಿ ಇದ್ದೀರಿ. ಇಲ್ಲಿ ಸೇರಿರುವಂತ ಸಮಸ್ತ ನಮ್ಮ ಚಂದ್ರಶೇಖರ್ ಅಲ್ಲಿ ಹೋಗ್ತದೆ. ಹಾಗಾಗಿ ಎಲ್ಲ ಬಹಳಷ್ಟು ಜನ ಹಿರಿಯ ಮುಖಂಡರುಗಳು ಕೂಡ ತಾವೆಲ್ಲರಿದ್ದೀರಿ. ಗ್ರಾಮ ಪಂಚಾಯತಿಯ ಸದಸ್ಯರು, ಇದನ್ನ ಆರ್ಗನೈಸ್ ಮಾಡಿರುವಂತ ಎಲ್ಲರೂ ಕೂಡ ತಮ್ಮೆಲ್ಲರಿಗೂ ಹೊಂದಿಸಿ, ಮಾಧ್ಯಮ ಸ್ನೇಹಿತರಿಗೂ ಕೂಡ ವಂದನೆಗಳು. ಇವತ್ತು ನೂತನವಾಗಿ ಕಟ್ಟಡವನ್ನ ಉದ್ಘಾಟನೆ ಈಗಾಗಲೇ 3ನೇ ಸಾರಿ ನಾವು ಈ ಕಾರ್ಯಕ್ರಮವನ್ನ ಮುಂದೂಡಲಾಗಿತ್ತು. ಯಾಕಂದ್ರೆ ನಮ್ಮ ಆಡಿಪೇರ್ ಮಿನಿಸ್ಟರ್ ಆದಂತ ಪ್ರಿಯಾಂಕ ಖರ್ಗೆ ಸಾಹೇಬರು ಅವರ ನೇತೃತ್ವದಲ್ಲಿ ಇದನ್ನ ಉದ್ಘಾಟನೆ ಮಾಡ್ಬೇಕಂತೇಳಿ ನಾವು ಅವತ್ತು ರೆಡಿ ಮಾಡಿದೀವಿ. ಒಂದು ಡೇಟ್ ಅನ್ನು ಕೊಟ್ಟಿದ್ರು. ಆದ ನಂತರ ಕಾರಣಾಂತರಗಳಿಂದ ಅದು ಡೇಟ್ ಚೇಂಜ್ ಆಯಿತು. ಹಾಗಾಗಿ ಇವತ್ತು ಮತ್ತೆ ಇದು ರೆಡಿ ಆಗಿದೆ, ಬಿಲ್ಡಿಂಗು ಲೇಟ್ ಆಗ್ತದನ್ನೋ ಉದ್ದೇಶದಿಂದ ಇವತ್ತು ಅವರ ಅನುಪಸ್ಥಿತಿಯಲ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರ ಅನುಪಸ್ಥಿತಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನ ಮಾಡಿ ಉದ್ಘಾಟನೆ ಮಾಡಿದ್ವಿ. ಅದು ಹಳೆ ಕಟ್ಟಡವನ್ನ ಇವತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅದನ್ನ ಪಂಚಾಯತಿಯನ್ನ ಹಸ್ತಾಂತರವನ್ನ ಮಾಡುವಂತ ಕೆಲಸ ಮಾಡ್ತೀವಿ. ಎಲ್ಲರಿಗೂ ಕೂಡ ವೈದ್ಯಕೀಯ ಸೇವೆಯನ್ನ ಹಳೆ ಗ್ರಾಮ ಪಂಚಾಯತಿ ಕಟ್ಟಡದಲ್ಲಿ ನೀವು ಅಲ್ಲಿ ಲಭಿಸಲಿ ಅಂತೇಳಿ ನಿಮ್ಗೆ ಅಲ್ಲಿ ಮಾಡ್ತೀವಿ. ಹಾಗಾಗಿ ಇವತ್ತು ಉತ್ತಮವಾದಂತ ಎಲ್ಲರ ಸಹಕಾರದಿಂದ ಇವತ್ತು ಇಂಥ ಕಟ್ಟಡಗಳನ್ನು ಆಗೋದಕ್ಕೆ ಸಾಧ್ಯ ಆಗ್ತದೆ. ಇದು ನನ್ನ ಕ್ಷೇತ್ರದಲ್ಲಿ ಸುಮಾರು 13 ಗ್ರಾಮ ಪಂಚಾಯಿತಿ ಕಟ್ಟಡಗಳನ್ನ ಸುಮಾರು 45 ಲಕ್ಷದಿಂದ 50-60 ಲಕ್ಷವರೆಗೆ ಇಂಥ ಕಟ್ಟಡಗಳನ್ನ ನಾವು ಕಟ್ಟಿದೀವಿ. ನೀವು ಎಲ್ಲೇ ನೋಡಿ ಬರ್ಬೋದು, ಜಿಲ್ಲೆಯಲ್ಲಿ ಹೋದ್ರೆ ಇಷ್ಟು ಸುಂದರವಾದಂತಹ ಗ್ರಾಮ ಪಂಚಾಯಿತಿ ಕಟ್ಟಡಗಳು ಇವತ್ತು ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಕಟ್ಟಡಗಳನ್ನ ಆಗಿದೆ. ಅದರ ಜೊತೆಗೆ ಇವತ್ತು ಭೋಜನಾಲಯ ಅಂತೇಳಿ, ಡೈನಿಂಗ್ ಹಾಲ್ ಸೆಟ್ ಅಂತೇಳಿ ಶಾಲೆಯ ಬಿಸಿ ಊಟವನ್ನ ಮಕ್ಕಳು ಹೊರಗಡೆ ಊಟ ಮಾಡುವಂತ ಪರಿಸ್ಥಿತಿಗಳು ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಶಾಲೆ ಕೊಠಡಿಗಳು 2-3 ಕೊಠಡಿಗಳು ಇರ್ತಿದ್ವು. ಅದರಲ್ಲಿ ಶಾಲೆ ಬ್ಯಾಗುಗಳಿರ್ಬೋದು, ಪುಸ್ತಕಗಳಲ್ಲಿ ಇಟ್ಟಿದ್ದಾಗ ಹೊರಗಡೆ ನಿಂತು ಊಟ ಮಾಡುವಂಥದ್ದು ಕೂಡ ನಾನು ಉದಾಹರಣೆಗೆ ಮನ್ಸಲಾಪುರ ಗ್ರಾಮದಲ್ಲಿ ಹೋದಾಗ ಮಳೆ ಗಾಳಿಯಿಂದ ಆ ಹುಡುಗರ ತಟ್ಟೆಗಳಲ್ಲಿ ಧೂಳವನ್ನ ಆವರಿಸುವಂಥದ್ದು ನೋಡಿದಾಗ ಆವತ್ತೇ ಒಂದು ತೀರ್ಮಾನವನ್ನ ಮಾಡಿ ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಾಕಷ್ಟು 100 ಕೋಟಿ ರೂಪಾಯಿಗಳನ್ನ ನಮ್ಮ ಜಿಲ್ಲೆಗೆ ಬರುವಂತ ಸಂದರ್ಭದಲ್ಲಿ ಇವತ್ತು ಅಸಟ್ಟಾಗಿ ಇಂಥ ಕಾರ್ಯಕ್ರಮಗಳನ್ನ ಯಾಕೆ ಮಾಡಬಾರ್ದು ಅಂತೇಳಿ ಆವತ್ತಿನ ಹಿಂದಿನ ಸಿಇಒ ಅವರು ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಇದ್ರು. ಆವತ್ತು ನಾನು ಫೋನ್ ಮಾಡಿದಾಗ, ಇಲ್ಲ ಇದು ನಾರ್ಮ್ಸ್ ಒಳಗಡೆ ಬರೋದಿಲ್ಲ ಸರ್ ಡೈನಿಂಗ್ ಹಾಲ್ ಸೆಟ್ ಅಂದಾಗ, ನೀನು ಪ್ರಪೋಸಲ್ ಮಾಡು, ನಾನು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಪೋಸಲ್ ಮಾಡಿ ನಾನು ಇದನ್ನ ಶಾಂಕ್ಷನ್ ಮಾಡಿಸ್ತೀನಿ ಅಂತ ಹೇಳಿದಾಗ ಆವತ್ತು ಪೈಲಟ್ ಯೋಜನೆ ಆಗಿ ನನ್ನ ಕ್ಷೇತ್ರದಲ್ಲಿ ಶಕ್ತಿನಗರದಲ್ಲಿ ಒಂದು ಮಾಡೆಲ್ ಆಗಿ ಮಾಡಿದ್ವಿ. ಅದಾದ ನಂತರ ಆವತ್ತಿನ ಆಡಿಪೇರು ಏನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತ ಅತೀಕ್ ಅವ್ರ ನೇತೃತ್ವದಲ್ಲಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಆವತ್ತು ಮಾಡೆಲ್ ಆಗಿ ಅಪ್ರೂವಲ್ ಆದ ಮೇಲೆ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಮಾಡೆಲ್ ಆಗಿ ಇಡೀ ಕ್ಷೇತ್ರದಲ್ಲಿ ಇವತ್ತು ಡೈನಿಂಗ್ ಹಾಲ್ ಸೆಟ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಪ್ರತಿ ಶಾಲೆಗಳಲ್ಲಿ ಅಂತ ಉತ್ತಮವಾದಂತ ಭೋಜನಾಲಯಗಳನ್ನ ಮಾಡ್ಬೇಕಂತೇಳಿ, ಹಾಗಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಒಟ್ಟಾಗಿ ಸೇರಿ ಏನನ್ನ ತೀರ್ಮಾನ ಮಾಡಿದ್ರೆ ಇವತ್ತು ಸಾಮಾನ್ಯ ಜನರಿಗೆ ಮುಟ್ಟೋದಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತದೆ. ಯಾವುದು ಕೂಡ ದೊಡ್ಡದಲ್ಲ. ಹಾಗಾಗಿ ಇವತ್ತು ಮಾಡೆಲ್ ಆಗಿ ಗ್ರಾಮ ಪಂಚಾಯತಿ ಕಟ್ಟಡಗಳಿರ್ಬೋದು, ಭೋಜನಾಲಯಗಳಿರ್ಬೋದು, ಶಾಲೆ ಕಂಪೌಂಡ್ಗಳಿರ್ಬೋದು ಮತ್ತು ಅಂಗನವಾಡಿ ಶಾಲೆಗಳಿಗೆ ಕೂಡ ಕಂಪೌಂಡ್ ವಾಲ್ ಅನ್ನ ಕಟ್ಟಬೇಕಂತೇಳಿ ಈಗಾಗಲೇ ಪ್ರಪೋಸಲ್ ಅನ್ನ ರೆಡಿ ಮಾಡಿಸಿದ್ವಿ. ಎಲ್ಲ ಅಂಗನವಾಡಿಗಳಿಗೆ ಕೂಡ ಅಂಗನವಾಡಿ ಕಟ್ಟಡಗಳಿಗೆ ಕಾಂಪೌಂಡ್ ವಾಲ್ ಅನ್ನ ಮಾಡಬೇಕು. ಈ ರೀತಿಯಾಗಿ ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನ ಹಿಂದೆ ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ಇದ್ದಾಗ ಈ ದೇಶದ ಪ್ರಧಾನಿಗಳಾದಾಗ ಅಂದಿನ ಸೋನಿಯಾ ಗಾಂಧಿ
ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆವತ್ತಿನ ಏನು ಗ್ರಾಮೀಣ ಪ್ರದೇಶದಲ್ಲಿ ಬಡವರು ಗೂಳೆಗಳನ್ನ ಹೋಗೋದನ್ನ ತಪ್ಪಿಸುವುದರ ಸಲುವಾಗಿ ಇವತ್ತು ಉದ್ಯೋಗ ಖಾತ್ರಿಯನ್ನ ಜನರಿಗೆ ದುಡಿಯುವಂತ ಕೈಗಳಿಗೆ ಕೂಲಿಯನ್ನ ಕೊಡಬೇಕನ್ನೋ ಉದ್ದೇಶದಿಂದ ಇಂಥ ಮಹತ್ವವಾದಂತ ಯೋಜನೆಯನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಇದನ್ನು ತಂದು ಕೊಟ್ಟು ಇಂಥ ಯೋಜನೆಗಳಲ್ಲಿ ಇಂಥ ಉತ್ತಮವಾದಂತ ಬಿಲ್ಡಿಂಗ್ಗಳಾಗಿದೆ. ಇದು ಕಳಕಳಿ ಇರುವಂತ ರಾಷ್ಟ್ರೀಯ ಏನು ಸರ್ಕಾರಗಳು, ರಾಜ್ಯ ಸರ್ಕಾರ ಇರ್ಬೋದು, ರಾಷ್ಟ್ರ ಸರ್ಕಾರ ಇರ್ಬೋದು, ಇವತ್ತು ತೀರ್ಮಾನಗಳನ್ನ ಮಾಡುವಾಗ ಸಾಮಾನ್ಯ ಜನರಿಗೆ ಬೇಕಾದಂತ ಯೋಜನೆಗಳನ್ನ ರೂಪಿಸಿದಾಗ ಮಾತ್ರ ಇಂಥದ್ದು ಸಾಧ್ಯ ಆಗ್ತದಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗಾಗಿ ಬಂಧುಗಳ, ಇವತ್ತು ಏನು ನನಗೆ 2ನೇ ಸಾರಿ ಶಾಸಕನಾಗಿ ಆಯ್ಕೆ ಮಾಡಿ ನನಗೆ ಆಶೀರ್ವಾದ ಮಾಡಿದ್ರಿ. ನಾನು ಕೂಡ ಚುನಾವಣೆಗಳ ಸಂದರ್ಭದಲ್ಲಿ ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಬಹಳಷ್ಟು ನಮ್ಮ ಸರ್ಕಾರದ ಗ್ಯಾರಂಟಿಗಳು 5 ಗ್ಯಾರಂಟಿಗಳನ್ನ ನಿಮಗೆ ಭಾಷಣದಲ್ಲಿ ನಾವು ಮಾಡಿದ್ವಿ, ನಾವೆಲ್ಲರೂ ಕೂಡ ಮಾಡಿದ್ವಿ. ಬಸ್ಸಿನಲ್ಲಿ ಉಚಿತವಾಗಿ ಶಕ್ತಿ ಯೋಜನೆಯಲ್ಲಿ ನಮ್ಮೆಲ್ಲ ತಾಯಂದಿರು ಸೋದರಿಯರು ಫ್ರೀಯಾಗಿ ಬಸ್ಸಿನಲ್ಲಿ ಹೋಗೋದಕ್ಕೆ ನಮ್ಮ ಸರ್ಕಾರ ಬಂಧುಗಳೇ ಮಾಡ್ತು ಅಂತ ಹೇಳಿದ್ವಿ, ಅದು ಜಾರಿ ಬಂದಿದೆ. ಅದಾದ ನಂತರ 2,000 ರೂಪಾಯಿಗಳು ಪ್ರತಿ ಒಬ್ಬ ಯಜಮಾನಿಗೆ, ಮನೆಯ ಯಜಮಾನಿಗೆ 2,000 ರೂಪಾಯಿಗಳನ್ನ ನಿಮ್ಮ ಅಕೌಂಟಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ವಿ, ಅದು ಕೂಡ ಜಾರಿಯಾಗಿದೆ. ಅದಾದ ನಂತರ ಪ್ರತಿ ಮನೆಗಳಲ್ಲಿ ಏನಿವತ್ತು ಗೃಹ ಜ್ಯೋತಿ ಏನು ನಿಮಗೆ ಮೀಟರ್ ಇದೆ, ಇವತ್ತು 200 ಯೂನಿಟ್ ವರೆಗೆ ಉಚಿತವಾಗಿ ಕರೆಂಟ್ ಅನ್ನು ಕೊಡುವಂತ ಕೆಲಸವನ್ನ ಅದನ್ನು ಕೂಡ ನಾವು ಭಾಷಣದಲ್ಲಿ ಹೇಳಿದ್ವಿ, ಇದನ್ನು ಜಾರಿ ಬಂದಿದೆ. ಅದಾದ ನಂತರ ಇವತ್ತು 4ನೇ ಯೋಜನೆ ಈಗಾಗಲೇ ಬಸ್ ಆಗಿದೆ, ಇವತ್ತು 2,000 ರೂಪಾಯಿಗಳ ಅಕೌಂಟ್ ಆಗಿದೆ ಮತ್ತು ಗೃಹ ಜ್ಯೋತಿ ಆಗಿದೆ. ಅನ್ನ ಭಾಗ್ಯದಲ್ಲಿ 10 ಕೆಜಿ ಅಕ್ಕಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿ ಅವತ್ತು ಭಾಷಣದಲ್ಲಿ ಹೇಳಿವಿ. ಈಗ 5 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿಯ ರೊಕ್ಕನ್ನ ನಿಮ್ಮ ಅಕೌಂಟ್ಗಳಿಗೆ ಪ್ರತಿಯೊಬ್ಬರಿಗೆ 170 ರೂಪಾಯಿಗಳನ್ನ ಜಮಾ ಮಾಡುವಂಥದ್ದು. ಇದು 4 ಯೋಜನೆಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು 2 ಯೋಜನೆಗಳನ್ನ, ಇವತ್ತು 4 ಯೋಜನೆಗಳನ್ನ ಜಾರಿಯಾಗಿದೆ. ಇನ್ನ ಒಂದು ಯೋಜನೆ ಶಕ್ತಿ ಯೋಜನೆ ಇದೆ. ಇವತ್ತು ಯುವಕರಿಗೆ ಏನು ಇವತ್ತು ಉದ್ಯೋಗವನ್ನ ಅವರಿಗೆ ಸಿಕ್ಕಿಲ್ಲ ಅನ್ನೋ ಉದ್ದೇಶದಿಂದ ಅವರಿಗೆ ಗೌರವದ ಧನವನ್ನ ಇವತ್ತು ಆದಷ್ಟು ಇನ್ನ ಒಂದು ತಿಂಗಳಲ್ಲಿ ಅದು ಕೂಡ ಜಾರಿಯಾಗುವಂತ ಕೆಲಸ. ಇದು ನುಡಿದಂತ ನಡೆದಂತ ಸರ್ಕಾರ, ನುಡಿದಂತ ನಡೆದಂತ ಪಕ್ಷ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ.